ಎಲ್ಲರೂ ಹೇಗಿದ್ದೀರಾ? ನಾನಂತೂ ಖುಷಿಯಾಗಿದ್ದೀನಿ. ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತಲೂ ಭಾವಿಸ್ತೀನಿ. ಗೊಂಬೆ ಇದೆ ಅಲ್ಲ ಗೊಂಬೆ. ಹಾಗೆಯೇ ನಾವು ಇಸ್ಕಾನ್ ಟೆಂಪಲ್ಗೆ ಹೊರಟೆ ಬಿಟ್ವಿ. ತುಂಬಾ ಬೋರ್ ಆಗ್ತಾಯಿತ್ತು ಮನೇಲಿ, ಸುಮ್ಮನೆ ಇದ್ದು ಬೋರ್ ಆಗುತ್ತೆ ಅಂದ್ಬಿಟ್ಟು ಸರಿ ಬಾ ಎಲ್ಗಾರು ಹೋಗೋಣ ಅಂತ ಅಂದರೆ ಸರಿ ಇಸ್ಕಾನ್ಗೆ ಹೋಗೋಣ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾವು ಇಸ್ಕಾನ್ಗೆ ಹೋದ್ವಿ. ನಾನು ಇಷ್ಟೊಂದು ರಶ್ ಇರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ, ಕಮ್ಮಿ ಇರುತ್ತೆ. ಇವತ್ತು ಬೇರೆ ಸ್ಯಾಟರ್ಡೆ ಆಗಿತ್ತಲ್ವ, ಸೊ ಅದಕ್ಕೇ ಸ್ವಲ್ಪ ರಶ್ ಆಗಿತ್ತು. ಅಂದರೆ ಮಾಮೂಲಿ ಸೋಮವಾರ ಆ ಥರ ಟೈಮಲ್ಲಿ ಬಂದರೆ ಇಷ್ಟು ಡೈರೆಕ್ಟ್ ಎಂಟ್ರಿನೇ ಇರುತ್ತೆ, ತುಂಬಾ ರಶ್ ಇರಲ್ಲ. ವೀಕೆಂಡ್ ಬಂದರೆ ಮಾತ್ರ ಈ ಥರ ಬಳಸ್ಕೊಂಡು ಹೋಗಬೇಕು. ತುಂಬಾ ಬಳಸಿದೆ, ಬಟ್ ನನಗೆ ಹೋಗೋಕ್ಕೆ ಬೇಜಾರೇ ಆಗಿಬಿಟ್ಟಿತ್ತು. ಸರಿ ಬಾ ಮನೆಗೆ ಹೋಗ್ಬಿಡೋಣ ಅಂತ ಹೇಳಿದೆ. ಹಾಯ್ ಬಂಗಾರಿ, ನಮ್ಮ ಲಡ್ಡು ಇದೆ ಫಸ್ಟ್ ಟೈಮ್ ಒಂದು ದೇವಸ್ಥಾನಕ್ಕೆ ಬರ್ತಾ ಇರೋದು. ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟೇನು ಲೇಟ್ ಆಗಲಿಲ್ಲ. ಸೊ ನಾವಲ್ಲಿ ಜಪ ಮಾಡ್ಕೊಂಡು ಹೋಗ್ತಾರಲ್ಲ ಆ ಲೈನ್ ಬೇರೆ, ನಾರ್ಮಲಾಗಿ ಬೇಗ ಹೋಗಬೇಕು ಅಂದರೆ ಆ ಲೈನ್ ಬೇರೆ. ನಾವು ಜಪ ಮಾಡ್ಕೊಂಡು ಹೋಗೋ ಲೈನಲ್ಲಿ ಹೋಗಲಿಲ್ಲ, ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ. ದೇವಸ್ಥಾನದೊಳಗಡೆ ವೀಡಿಯೋ ಮಾಡಿಬಿಡಿ ಅಂದರೆ, ಬಟ್ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೇನೇ ಅಲ್ಲಿ ಕೆಳಗಡೆ ಹೋಗ್ಬೇಕಾದ್ರೆ ಎಷ್ಟು ರಶ್ ಇದೆ ನೋಡಿ. ಇಲ್ಲಿ ತಿಂಡಿ ಅಂದರೆ ಎಕ್ಸಿಟ್ ಕಡೆ ಹೋಗ್ಬೇಕಾದ್ರೆ ಇದೆಲ್ಲ ಸಿಗುತ್ತೆ. ಶಾಪಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ತುಂಬಾ ಕಾಸ್ಟ್ಲಿ, ಏನು ಶಾಪಿಂಗ್ ಮಾಡೋಕ್ಕೆ ಹೋಗಬೇಡಿ. ಅಷ್ಟರೊಳಗೆ ನಮ್ಮ ಪಾಪು ಮಲ್ಕೊಂಡೇ ಬಿಟ್ಟಿದ್ದ, ದರ್ಶನ ಕೂಡ ಮಾಡಲಿಲ್ಲ ಪಾಪ. ಅದು ಎಷ್ಟು ಕಾಸ್ಟ್ಲಿ ಅಂತ ಅಂದರೆ ಡಬ್ಬಲ್ ತೊಗೋತಾರೆ. ನಾನಂತೂ ಅಲ್ಲಿ ಏನೂ ತೊಗೊಳ್ಳಲ್ಲ, ಐಟಮ್ಸ್ ಮಾತ್ರ. ತಿನ್ನೋದೆಲ್ಲ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ತಿನ್ನೋದು ಕೂಡ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಅಲ್ಲಿ. ನನಗಂತೂ ಅಲ್ಲೇನೂ ಇಷ್ಟ ಆಗಲ್ಲ. ಇಷ್ಟ ಆದರೆ ಪುಳಿಯೋಗರೆ ಒಂದು ಇಷ್ಟ ಆಗುತ್ತೆ ಅಷ್ಟೇ. ಅದಕ್ಕೆ ತುಂಬಾ ರಶ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ನಾನು ತೊಗೊಂಡಿದ್ದು ಬರೀ ಪುಳಿಯೋಗರೆ, ರಸ್ಮಲೈ ತಿನ್ನೋಕ್ಕೆ ಮಾತ್ರ ಒಂದು ಚೂರು ಕೂಡ ಚೆನ್ನಾಗಿರಲಿಲ್ಲ. ನಾರ್ಮಲ್ ಬೇಕ್ರಿಯಲ್ಲೇ ಎಷ್ಟೋ ಚೆನ್ನಾಗಿ ಮಾಡ್ತಾರೆ, ಅಲ್ಲಂತೂ ನನಗೊಂದು ಚೂರು ಇಷ್ಟ ಆಗಲಿಲ್ಲ ರಸ್ಮಲೈ. ನಾರ್ಮಲ್ ಫುಲ್ಲು ನೀರು ಹಾಕಿ ಮಾಡಿದರು, ನನಗಂತೂ ಇಷ್ಟನೇ ಆಗಲಿಲ್ಲ. ಯಾರೂ ತೊಗೊಳಕ್ಕೆ ಹೋಗಬೇಡಿ. ನೀನು ಪ್ರಸಾದ ಕೊಡ್ತಾರೆ ಅನ್ಕೊಂಡ್ಯಾ? ಇಲ್ಲ, ನಾವು ನಮ್ಮ ಮದು ಅಂದ್ಕೊಂಡು ದೇವಸ್ಥಾನದ ಮುಂದೆ ಪ್ರಸಾದ ಕೊಡ್ತಾರೆ ಅಂತ, ಬಟ್ ಅಲ್ಲೇನೋ ಕೆಲಸ ಮಾಡ್ತಿದ್ರು ಅನಿಸುತ್ತೆ, ಸೈಡಲ್ಲಿ ಕೊಡ್ತಾಯಿದ್ರು. ಇದು ನನ್ನ ಫೇವ್ರೇಟ್ ಆಯಿತಾ, ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ನನಗಂತೂ ಇಷ್ಟ ಪೊಂಗಲ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದು ದೇವಸ್ಥಾನದಿಂದ ಕೊಡೋದಲ್ವ, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗಂತೂ ತುಂಬಾ ಇಷ್ಟ ಇದು ಪೊಂಗಲ್ಲು. ನಾನು ಫಸ್ಟೆಲ್ಲ 2 ಸತಿ ಎಲ್ಲ ಇಸ್ಕೊಂಡು ತಿಂತಿದ್ದೆ. ಇವಾಗ ಪಾಪು ಇದನ್ನೆಲ್ಲ ಅಂದ್ಬಿಟ್ಟು ಸೊ ಒಂದೇ ಸಾಕು, ಟೈಮ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಒಂದೇ ಇಸ್ಕೊಂಡ್ವಿ. ಸಿಗಲ್ಲ ಅನ್ಕೊಬಿಟ್ಟಿದೆಲ್ಲ. ಫೈನಲಿ ನಮಗೆ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಸಿಕ್ತು. ಕೂತ್ಕೊಂಡು ಪ್ರಸಾದ ತಿಂದ್ಬಿಟ್ಟು ಮುಗಿಸ್ಬಿಟ್ಟು ನಾವು ಕೆಳಗಡೆ ಹೋದ್ವಿ ಮನೆಗೆ ಹೊರಡೋಗೆ ಅಂತ. ಮನೆಗೆ ಹೋಗ್ಬೇಕಾದ್ರೆ ಸೀನರಿ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಅದು ಸೆಟ್ ಆಗಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಪಾರ್ಕಿಂಗಲ್ಲಿ ಗಾಡಿ ತೊಗೊಂಡು ನಾವು ಬಿಟ್ವಿ ಮನೆಗೆ ಹೋಗೋ ದಾರಿಲಿ ನಮ್ಮ ಮದುವೆಗೆ ಕಬ್ಬಿನ ಜೋಳ ತಿನ್ನಬೇಕು ಅಂತ ಅನ್ನಿಸ್ತು. ಜೋಳ ಅಂದರೆ ಅದೇನೋ ಅದು ಯಾವಾಗಲೂ ಶಿವಮೊಗ್ಗದಲ್ಲಿ ತಿಂದಿದ್ದಂತೆ. ನನಗೆ ಅವ್ನಿಗಿಷ್ಟ ಆಗಿಬಿಟ್ಟು ತೊಗೊಳ್ಳೋಣ ಅಂತಂದರು. ಸರಿ ಆಯಿತು ತೊಗೊ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಆ ವೆದರ್ಗೆ ಬಿಸಿ ಜೋಳ ತಿಂತಾಯಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಯಾರಾದರೂ ಈ ಥರ ರೋಡ್ ಸೈಡಲ್ಲಿ ಹೋದರೆ ಅವರು ಪಾಪ ಕಷ್ಟಪಟ್ಟು ಮಾಡ್ತಾಯಿರ್ತಾರೆ, ಸ್ವಲ್ಪ ತೊಗೊಂಡಾದರೂ ತಿನ್ನಿ ಆಯಿತಾ. ಜೋಳ ತಿನ್ಕೊಬಿಟ್ಟೆ ನಾವು. ಹಾಗೆಯೇ ನಾವಲ್ಲಿ ಪಾನಿಪುರಿ ತಿನ್ನೋಕ್ಕೆ ಅಂತ ನಿಲ್ಸಿದ್ವಿ. ಇಲ್ಲಿ ಪಾನಿಪುರಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ರೆಗ್ಯುಲರಾಗಿ ನಾವು ತೊಗೊಳ್ಳೋದು ಇಲ್ಲೇನೇ. ಹಾಗೆಯೇ ಪಾನಿಪುರಿ ತಿನ್ಕೊಂಡು ನಾವು ಮನೆಗೆ ಹೊರಟೇ ಬಿಟ್ವಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಬ್ಲಾಗ್ ನೋಡಿದ್ದಕ್ಕೆ. ಹಾಗೆಯೇ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.